ಮೇಡಮ್, ಇನ್ನು ಗ್ರಹಣದ ಗ್ರಹಚಾರ ಅಂದ್ರೆ ರಾಶಿಗಳ ಫಲ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋದಾದ್ರೆ ಮೇಷರಾಶಿಯವರಿಗೆ ಹೇಗಿದೆ? ಖಂಡಿತ ನೋಡಿ, ಈಗ ಮೇಷರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಈ ಇದು ಏನು ಎಂಥದ್ದು ನಮ್ಮ ಗ್ರಹಣ ಸಂಭವಿಸ್ತಾ ಇರೋಂಥದ್ದು ಸಿಂಹದಲ್ಲಿ ಆಗ್ತಿದೆ ಅಂದರೆ ಮೇಷರಾಶಿಯವರಿಗೆ 5ನೇ ಮನೆ ಆಗುತ್ತೆ. ಸೊ 5ನೇ ಮನೆ ಸಂತಾನಕ್ಕೆ ಸಂಬಂಧಿಸಿದಂಥ ಸ್ಥಾನ ಅಂತ. ಸೊ ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ತಡೆ ಆಗಬಹುದು ಈ 3 ತಿಂಗಳು, ಅಥವಾ ಕೆಲವು ಬಾರಿ ಪ್ರೆಗ್ನೆನ್ಸ್ಗೆ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅಬೋಷನ್ಸ್ ಆಗೋದು ಈ ಥರದ್ದೇನಾದರೂ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೇನೆ ಈ ಷೇರು ಮಾರ್ಕೆಟಲ್ಲಿ ಹಣವನ್ನ ಹೂಡುವಂಥವ್ರು ತುಂಬಾ ಜಾಗರೂಕತೆಯಿಂದ ಹಣವನ್ನ ಹೂಡಬೇಕು. ಮೇಷರಾಶಿಯವರಾಗಿದ್ದು ನೀವೇನಾದ್ರೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಎಲ್ಲ ವಿಚಾರಗಳಲ್ಲೂ ನೆಗೆಟಿವ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಕೆಲವು ವಿಚಾರಗಳಿಗೆ ಈ ಗ್ರಹಣದಿಂದ, ಅಂದ್ರೆ ನಾನು ಈಗ ಹೇಳದ್ನಲ್ಲ, ಈ ಥರದ್ದು ಪಂಚಮ ಸ್ಥಾನದಲ್ಲಿ ಗ್ರಹಣ ಏನು ಅಂತ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ಕೊಡುವಂಥದ್ದಲ್ಲ. ಹಾಗಾಗಿ ಕೇರ್ಫುಲ್ ಆಗಿ ನೀವು ಇದು ಮಾಡಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ, ಶೇರ್ ಮಾರುಕಟ್ಟೆ ವಿಚಾರದಲ್ಲಿ, ನಿಮ್ಮ ಮಕ್ಕಳ ವಿಚಾರದಲ್ಲಿ, ಮಕ್ಕಳು ಬಿದ್ದು ಎದ್ದು ಮಾಡಿಕೊಂಡು ನೋವು ಮಾಡ್ಕೊಂಡು ಬರುವಂಥದ್ದು ಆ ಥರದ್ದೆಲ್ಲ ಆಗಬಹುದು. ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳಾಗಬಹುದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ. ಸೊ ಈ ಥರದ, ಅಥವಾ ನೀವೇ ವಿದ್ಯಾರ್ಥಿಗಳಾಗಿದ್ರೂ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗಬಹುದು. ಯಾಕೆಂದರೆ ಮೊದಲೇ ಎಫೆಕ್ಟ್ ಆಗ್ತಾ ಇರೋದು ಚಂದ್ರನ ಮೇಲೆ, ಮನೋಕಾರಕ ಚಂದ್ರ. ಮನಸ್ಸೇ ಗಟ್ಟಿ ಇಲ್ಲ, ಮನಸ್ಸೇ ಒಂದು ದೃಢ ನಿರ್ಧಾರವನ್ನು ತಗೊಳಕ್ಕಾಗ್ತಾ ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಪಂಚಮ ಸ್ಥಾನವನ್ನ ನಾವು ಲವ್ ಹೌಸ್ ಅಂತ ಕರಿತೀವಿ. ನಾವು ಪ್ರೀತಿ ಮಾಡುವಂತ ಮನೆ, ಪ್ರೀತಿಯನ್ನ ತೋರಿಸುವಂತ ಮನೆ ಅದು. ಸೊ ಲವ್ ಲೈಫ್ ಅಲ್ಲಿ ಬ್ರೇಕಪ್ಗಳಾಗೋ ಚಾನ್ಸಸ್ ಕೂಡ ಮೇಷರಾಶಿಯವರಿಗೆ ಇರುತ್ತೆ ಈ 3 ತಿಂಗಳ ಕಾಲದಲ್ಲಿ. ಸೊ ನಿಮ್ಮ ಒಂದು ಏನು ಸಂಗಾತಿಯ ಜೊತೆ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ. ಓಕೆ, ರೈಟ್. ಇನ್ನು ಅವರ ಪರಿಹಾರ ಅಂತ ಸರಳವಾಗಿ ಮಾಡೋದಾದ್ರೆ, ನಾನು ಸಾಮಾನ್ಯವಾಗಿ ಕೊನೆಯಲ್ಲಿ, ಅಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಎಲ್ಲರಿಗೂ ಸೇರಿಸಿ ಗ್ರಹಣದ ಪರಿಹಾರವನ್ನು ಹೇಳ್ತೇನೆ. ಸೊ ಅದನ್ನ ಎಲ್ಲರೂ ಪಾಲಿಸೋದು ತುಂಬಾ ಒಳ್ಳೆಯದು. ಒಂದು ಶ್ಲೋಕವನ್ನ ಕೊಡ್ತೇನೆ. ಆ ಶ್ಲೋಕವನ್ನ ಪ್ರತಿಯೊಬ್ರು ಬರೆದು ನಿಮ್ಮ ಬಳಿ ಇಟ್ಕೊಳ್ಳಿ. ತೊಂದರೆ ಇರುವಂತಹ ರಾಶಿಗಳವರು ಮೊದಲಾಗಿ ಇಟ್ಕೊಳ್ಳಿ. ಇನ್ನು ಸಿಂಹರಾಶಿ ಮತ್ತೆ ಪುಬ್ಬ ನಕ್ಷತ್ರದವ್ರು ಖಂಡಿತ ಅದನ್ನ ಇಟ್ಕೊಳ್ಬೇಕಾಗತ್ತೆ. ಅದನ್ನ ಈ ಕಾರ್ಯಕ್ರಮದ ಕೊನೆಯಲ್ಲಿ ಕೊಡೋಣ ಅಲ್ವಾ? ಖಂಡಿತ ಖಂಡಿತ ಮ್ಯಾಮ್. ಇನ್ನು ವೃಷಭ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ? ವೃಷಭ ರಾಶಿಯವರಿಗೆ ಚತುರ್ಥ ಸ್ಥಾನ, ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಸ್ವಲ್ಪ ಸುಖ ನೆಮ್ಮದಿ ಹಾಳಾಗೋದಕ್ಕೆ ಅವಕಾಶ ಇರುತ್ತೆ ಚತುರ್ಥ ಸ್ಥಾನ ಆಗಿರೋದ್ರಿಂದ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದು ಸ್ವಲ್ಪ ಕಿರಿಕಾಗುವಂಥ ಸಮಯ ಅಂತ. ನೀವು ಅನ್ಕೊಂಡಿದ್ದ ಕೆಲಸಗಳು ಈ ಸಮಯದಲ್ಲಿ ಸರಿಯಾಗಿ ನಡೆಯದೆ ಹೋಗಬಹುದು. ನೀವು ಈ ಪ್ರಾಜೆಕ್ಟ್ ಆಗುತ್ತಪ್ಪ ಅಂತ ಅನ್ಕೊಂಡಿರ್ತೀರಾ, ಆ ಪ್ರಾಜೆಕ್ಟ್ ಕೈ ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಡ್ರೈವರ್ಗಳಿಗೆ ಇದು ಸ್ವಲ್ಪ ತೊಂದರೆಯನ್ನು ಕೊಡುವಂಥ ಸಮಯ. ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಡಿಲೇ ಮಾಡಿ. ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನೋಡ್ಕೊಳ್ಳಿ ಇದು ಸರಿನಾ ಸಮಯ ಅಂಥೇಳಿ. ನಿಮಗೆ ಎಲ್ಲ ಪರವಾಗಿಲ್ಲ, ನಿಮ್ಮ ಜನ್ಮಜಾತಕ ಸಪೋರ್ಟ್ ಮಾಡ್ತಿದೆ ಅಂದರೆ ಮಾತ್ರ ಈ ಸಮಯದಲ್ಲಿ ಅದಕ್ಕೆ ಕೈ ಹಾಕೋದು ಒಳ್ಳೆಯದು. ಇನ್ನು ಮನೆ ನಿರ್ಮಾಣ ಮಾಡಬೇಕು ಅಂತ ಇರೋರು ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಮನೆ ನಿರ್ಮಾಣಕ್ಕೆ ಕೈ ಹಾಕೋದು ಈ ಸಮಯದಲ್ಲಿ ಸೂಕ್ತ. ಓಕೆ ಮ್ಯಾಮ್. ಎಸ್. ಇನ್ನು ಮಿಥುನ ರಾಶಿಯವರಿಗೆ ಗ್ರಹಣ ಗ್ರಹಚಾರ ಹೇಗಿದೆ ಮ್ಯಾಮ್? ಈಗ ನೋಡಿ, ಮಿಥುನ ರಾಶಿಯವರಿಗೆ 3ನೇ ಮನೆಯಲ್ಲಿ ಆಗ್ತಾ ಇರೋವಂಥದ್ದು. 3ನೇ ಮನೆ ಇಸ್ ಆಲ್ಸೋ ವೆರಿ ಪಾಸಿಟಿವ್. ಅಂದರೆ ಗ್ರಹಣದ ವಿಚಾರಕ್ಕೆ ಬಂದಾಗ 3, 6, 11ನೇ ಮನೆಗಳು ಪಾಸಿಟಿವ್ ರಿಸಲ್ಟ್ಸ್ನ ಕೊಡ್ತವೆ. ಹಾಗಾಗಿ ಭ್ರಾತೃವರ್ಗದವ್ರ ಜೊತೆ ಏನಾದರೂ ಕಿರಿಕಿರಿ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಇದು ಬೆಟರ್ ಟೈಮು. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ನೀವು ಅದೇ ಮೀಡಿಯಾದಲ್ಲಿ ಏನಾದರೂ ಇದ್ದರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಮತ್ತು ಮೀಡಿಯಾದವ್ರು ಒಳ್ಳೆ ನೇಮ್ ಫೇಮ್ಗಳನ್ನು ಪಡ್ಕೊಳ್ಬಹುದು. ಎಲ್ಲಾದ್ರೂ ಏನಾದರೂ ನ್ಯೂಸ್ ಚಾನೆಲ್ಗಳಿಗೂ ಕೂಡ, ಅಂದ್ರೆ ಕೆಲವು ನ್ಯೂಸ್ ಚಾನೆಲ್ ಹೆಡ್ಗಳೇನಾದ್ರೂ ಈ ರಾಶಿನಲ್ಲಿ ಹುಟ್ಟಿದ್ರೆ, ಈ ಲಗ್ನದಲ್ಲಿ ಹುಟ್ಟಿದ್ರೆ ಅವ್ರಿಗೂ ಕೂಡ ಪಾಸಿಟಿವ್ ಆದಂತಹ ಒಂದು ಮೀಡಿಯಾದವ್ರಿಗೆ ಇದು ಪಾಸಿಟಿವ್ ಟೈಮು. ಮಿಥುನ ರಾಶಿಯಲ್ಲಿ ಹುಟ್ಟಿದ ಮೀಡಿಯಾದವ್ರಿಗೆ ಅಂತ ಹೇಳ್ಬೋದು. ಓಕೆ ಮ್ಯಾಮ್. ಇನ್ನು ಮಿಥುನ ರಾಶಿ ಅಂತಿದ್ದೀರಲ್ಲ, ಈಗ ಲಗ್ನಕ್ಕೂ ನೀವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀರಾ? ಸೊ ಮಿಥುನ ಲಗ್ನದವ್ರಿಗೂ ಇದು ಕನ್ಸಿಡರ್ ಆಗುತ್ತೆ? ನಾನು ಹೇಳೋದು ಲಗ್ನನೇ ಹೆಚ್ಚಾಗಿ ಹೇಳ್ತೀನಿ. ಲಗ್ನನೇ ಯಾವಾಗ್ಲೂ ನಾನು ಹೇಳೋದು. ಯಾವುದೇ ಫಲಗಳನ್ನ ನೋಡ್ಬೇಕಾದ್ರೂ ಇದು ನನ್ನ ಎಕ್ಸ್ಪೀರಿಯನ್ಸ್. ಬೇರೆ ಬೇರೆ ಜ್ಯೋತಿಷಿಗಳಲ್ಲಿ ಇದಕ್ಕೆ ವಿರೋಧವಾದಂತ ಒಂದು ಮನ್ನಣೆ ಇದೆ. ಅಂದ್ರೆ ಕೆಲವರು ರಾಶಿಯಿಂದ ಪಾಸಿಟಿವ್ ಅಂತಾರೆ, ಇಂಪಾರ್ಟೆಂಟ್ ಅಂತಾರೆ, ಕೆಲವರು ಲಗ್ನದಿಂದ ಇಂಪಾರ್ಟೆಂಟ್ ಅಂತಾರೆ. ಬಟ್ ನನ್ನ ಗುರುಮುಖೇನ, ನನ್ನ ಗುರು ಪರಂಪರೆಯಲ್ಲಿ ಬಂದಿರುವಂಥದ್ದು, ನಾನು ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದಿರುವಂಥದ್ದು, ಲಗ್ನ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಂದ್ರೆ ನಮ್ದು ಯಾವುದೇ ರಾಶಿ ಆಗಿರ್ಲಿ ಮತ್ತೆ ಯಾವ ಲಗ್ನ ಇದೆ ಅನ್ನುವಂತ ಎರಡೂ ರಿಸಲ್ಟ್ ಕೂಡ ನಾವು ಕನ್ಸಿಡರ್ ಮಾಡ್ಕೊಳ್ಬಹುದು ಅಂತ. ಈಗ ನೋಡಿ, ಲಗ್ನದಿಂದ ಕೆಲವರಿಗೆ ಪಾಸಿಟಿವ್ ಇರುತ್ತೆ, ರಾಶಿಯಿಂದ ನೆಗೆಟಿವ್ ಇರುತ್ತೆ. ಸೊ ಎರಡನ್ನೂ ಇಟ್ಕೊಳ್ಳಿ ಮನ್ಸಲ್ಲಿ. ಸೊ ಈಗ ನೆಗೆಟಿವ್ ಹೇಳಿರೋದ್ರ ಕಡೆಗೆ ಹೆಚ್ಚು ಗಮನ ಕೊಡಿ. ಅದನ್ನ ನೀವು ಟಚ್
ಖರ್ಚು ಮಾಡಕ್ ಹೋಗೋದ್ ಬೇಡ, ಅಥವಾ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಇನ್ ಪಾಸಿಟಿವ್ ಅಂತ ಹೇಳಿದ್ದನ್ನ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕರೆಕ್ಟ್. ಈಗ ನೀವ್ ಹೇಳ್ತಿದ್ರಲ್ಲ, ಈಗ ಮೇಷ ಮತ್ತೆ ವೃಷಭದವರಿಗೆ ಅಷ್ಟಾಗಿ ಚೆನ್ನಾಗಿಲ್ಲ, ಬಟ್ ಮಿಥುನದವರಿಗೆ ಒಳ್ಳೆ ರಿಸಲ್ಟ್ ಇದೆ. ಮಿಥುನ ರಾಶಿಯಲ್ಲಿದ್ದು ಈ ಲಗ್ನ ಆಗಿದ್ರೆ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಓಕೆ.